ಈ ಪ್ರಕರಣ ಮಾತ್ರ ಬಹಳ ಬಹಳ ನಿನ್ನೆಯಿಂದ ಒಂಥರ ಸಂಕಟ ಆಗಿದೆ ರೀ. ಅನೇಕ ರೀತಿಯಾದಂಥ ಚರ್ಚೆಯನ್ನು ಮಾಡ್ತಾ ಇದ್ದಾರೆ. ಸ್ವತಃ ನನ್ನ ಮಗಳು ಕೇಳ್ತಾ ಇದ್ರು, ಪಪ್ಪ ಅವಳು ಪಪ್ಪಿ ಮಮ್ಮಮ್ ಅವ್ರ ಅಪ್ಪ ಅಮ್ಮನ ಕೊಂದ್ಬಿಟ್ಲ ಅವಳು ಅಂತ ಹೇಳಿ. ಮಕ್ಕಳ ಮೇಲೆ ಹೆಂಗೆ ಪರಿಣಾಮ ಉಂಟಾಗಿರುತ್ತೆ ನೋಡಿ. ನನಗೆ ಹೇಗೆ ಅನಿಸುತ್ತೆ ಅಂತಂದರೆ, ಈಗ ಯಾರಾದರೂ ಮಕ್ಕಳು ಈ ಸ್ಟೋರಿಗಳನ್ನೆಲ್ಲ ನೋಡ್ತಾ ಇರಬೇಕಾದ್ರೆ ಅವ್ರಿಗೆ ಹೇಗೆ ಅನಿಸ್ತಾ ಇರುತ್ತೆ ಈ ಪ್ರಕರಣಗಳು, ಯಾವ ರೀತಿ ಸಮಾಜದ ಮೇಲೆ ಇವೆಲ್ಲ ಪರಿಣಾಮಗಳನ್ನುಂಟು ಮಾಡುತ್ತೆ, ಇವು ಅರ್ಥ ಆಗುತ್ತೋ ಆಗಲ್ವೋ ಅದು ಏನು ಕಥೆನೋ. ಈಗಿರುವಂಥ ಸ್ವಾರ್ಥ ಬದುಕಿನಲ್ಲಿ ಸ್ವಾರ್ಥತೆಯಿಂದ ತುಂಬಿರುವಂಥವರಿಗೆ ಅಪ್ಪ ಅಮ್ಮನೂ ಕೂಡ ಲೆಕ್ಕಕ್ಕಿಲ್ಲ ಅನ್ನೋ ಮಟ್ಟಕ್ಕೆ ಹೋಗ್ಬಿಡ್ತು. ಇದರಲ್ಲಿ ಇನ್ನೇನಿದೆ ಸ್ವಾರ್ಥತನ. ಅವನು ಯಾವನೋ ಸಿಕ್ಕ ಅಂತ ಹೇಳ್ಬಿಟ್ಟು ಅವನಿಗೋಸ್ಕರ 30 ಲಕ್ಷ ಸಾಲ ಮಾಡ್ತಾಳಂತೆ. ಆ ಸಾಲ ತೀರ್ಸಕ್ಕೆ ಅಪ್ಪನ ಆಸ್ತಿ ಮಾರಕ್ಕೆ ಮುಂದಾಗ್ತಾಳಂತೆ. ಅಪ್ಪ ಕೊಡಲ್ಲ ಅಂದಿದ್ದಕ್ಕೆ ಚಾಕು ತೊಗೊಂಡು ಚುಚ್ಚೋ ಮಟ್ಟಕ್ಕೆ ಹೋಗ್ತಾಳೆ ಅಂತಂದರೆ, ಸಾಯಿಸೇ ಹಾಕ್ತಾಳೆ ಅಂತಂದರೆ ಇನ್ನು ಯಾವ ಹಂತಕ್ಕೆ ಹೋಯ್ತು ರೀ. ನಿಜವಾಗ್ಲೂ ಕೂಡ ಶಾಲೆಗಳಲ್ಲಿ ಪಾಠಗಳನ್ನು ಮಾರಲ್ ರೈಟ್ಸ್ ಬಗ್ಗೆ ಹೇಳ್ಕೊಡ್ತಾ ಇದ್ದಾರೆ ಅನ್ನೋದು ನನಗೆ ಕಾಡ್ತಾ ಇರುವಂಥ ಪ್ರಶ್ನೆ. ಸಂಬಂಧಗಳ ಬಗ್ಗೆ ಹೇಳಿಕೊಡ್ತಾ ಇದ್ದಾರಾ? ನಾವು ಬರೀ ಮಾರ್ಕ್ಸ್ ತಗೊಳ್ಳುವಂಥದ್ದು, ರ್ಯಾಂಕ್ ತಗೊಳ್ಬೇಕು, ಬರೀ ಓದು ಹೋಗ್ತಾ ಇದೀವಿ. ಮಾರಲ್ ರೈಟ್ ಸ್ಟೋರಿಗಳೇ ಇಲ್ಲ ಅಂತ ಕಾಣಿಸ್ತಾ ಇದೆ ನನಗೆ. ಯಾಕೋ ಸಂಬಂಧಗಳ ಬಗ್ಗೆ ವ್ಯಾಲ್ಯೂಗಳು ಹೊರಟೋಗ್ತಾ ಇದೆಯಾ ಅಂತ ಹೇಳಿ. ಇಲ್ಲದೆ ಇದ್ದಿದ್ರೆ ಸಮಾಜದಲ್ಲಿ ಇಂಥ ಬೆಳವಣಿಗೆಗಳು ಆಗ್ತಾ ಇರಲಿಲ್ಲ. ಬರೀ ಓದು, ಅದು ತುಂಬು ಇದು ತುಂಬು. ನನಗೆ ಯಾಕೋ ಸ್ಕೂಲ್ಗಳಿಂದನೇ ಇದರ ಸಮಸ್ಯೆಗಳಾಗ್ತಾ ಇದೆ ಅಂತ, ಆ ಸಂಬಂಧಗಳ ಹೊರಟೋಗ್ತಾ ಇದೆ ಅಂತ ಅನಿಸ್ತಾ ಇದೆ. ಈಗ ಇವಳನ್ನು ಅರೆಸ್ಟ್ ಮಾಡಿದಾರಂತೆ, ಅವನು ಯಾವನೋ ನಡು ರಸ್ತೆಯಲ್ಲಿ ಬಿಟ್ಟು ಹೋಗ್ಬಿಟ್ನಂತೆ. ಈಗ ಅವನನ್ನು ಹುಡುಕ್ತಾ ಇದ್ದಾರಂತೆ. ಇವಳು ಅವನೇನು ತಪ್ಪಿಲ್ಲ, ನಾನೇ ಎಲ್ಲ ಕೊಲೆ ಮಾಡಿದೆ ಅಂತಿದ್ದಾರೆ. 3 ಜನ ಇವಳು ಹೆಂಗೆ ಕೊಲೆ ಮಾಡೋಕ್ಕಾಯಿತು ಅಂತ ಈಗ ಪೊಲೀಸರು ಅನುಮಾನ ವ್ಯಕ್ತಪಡಿಸ್ತಾ ಇದ್ದಾರೆ. ಏನೇ ಇದ್ರೂ ಅವನ ಇನ್ವಾಲ್ವ್ಮೆಂಟು ಇದ್ದೇ ಇರುತ್ತೆ. ಅವನು ಇದರಲ್ಲಿ ಕೊಲೆ ಆರೋಪಿನೇ. ಅಯ್ಯೋ ನೋಡಿ, ಸ್ಟೋರಿ ನೋಡಿ. ಕುಟುಂಬವನ್ನೇ ಕೊಲೆ ಮಾಡಿದ್ದ ಕೊಲೆಗಾತಿ ಅರೆಸ್ಟ್. ತಂದೆ, ತಾಯಿ, ತಂಗಿ ಕೊಂದವಳು ಪುದುಚೇರಿಯಲ್ಲಿ ಸೆರೆ. ಪೊಲೀಸರ ಮುಂದೆ ಕೊಲೆಗೆ ಕಾರಣ ಬಿಚ್ಚಿಟ್ಟ ಹಂತಕಿ ಶ್ವೇತಾ. ಬೆಂಗಳೂರಿನ ಕೆಆರ್ಪುರಂನ ಕನ್ನಹಳ್ಳಿಯಲ್ಲಿ ನಡೆದಿದ್ದ ಭೀಕರ ತ್ರಿವಳಿ ಕೊಲೆ ಆರೋಪಿ ಶ್ವೇತಾಳನ್ನ ಪುದುಚೇರಿಯಲ್ಲಿ ಪೊಲೀಸರು ಬಂಧಿಸಿದ್ದಾರೆ. ಕೊಲೆ ಮಾಡಿ ಪರಾರಿಯಾಗಿದ್ದ ಶ್ವೇತಾಳನ್ನ ಪುದುಚೇರಿ ರೈಲ್ವೆ ನಿಲ್ದಾಣದಲ್ಲಿ ಪೊಲೀಸರು ಅರೆಸ್ಟ್ ಮಾಡಿದ್ದಾರೆ. ಪ್ರಾಥಮಿಕ ತನಿಖೆಯ ಪ್ರಕಾರ ಶ್ವೇತಾ ತನ್ನ ತಾಯಿಯನ್ನ ತಾನೊಬ್ಬಳೇ ಕೊಲೆ ಮಾಡಿದ್ದಾಗಿ ಮಾಹಿತಿ ನೀಡಿದ್ದಾಳೆ. ಆರೋಪಿ ಶ್ವೇತಾ ಕೊಲೆಗೆ ಕಾರಣ ಬಾಯ್ಬಿಟ್ಟಿದ್ದು, ತನ್ನ ತಾಯಿ ತನ್ನ ಜೀವನವನ್ನ ಸಂಪೂರ್ಣವಾಗಿ ಕಂಟ್ರೋಲ್ ಮಾಡ್ತಾ ಇದ್ರು. ಯಾವುದೇ ಕೆಲಸ ಮಾಡಲು ಅವಕಾಶ ನೀಡ್ತಾ ಇರಲಿಲ್ಲ. ನಾನು ಏನು ಮಾಡಿದ್ರೂ ಒಪ್ತಾ ಇರಲಿಲ್ಲ. ತನ್ನನ್ನು ಸ್ವತಂತ್ರವಾಗಿ ಬಿಟ್ಟಿರಲಿಲ್ಲ. ತನ್ನ ಜೀವನವನ್ನ ತಾಯಿಯೇ ಹಾಳು ಮಾಡಿದ್ರು. ಅದಕ್ಕೆ ತಾನು ತಾಯಿಯನ್ನ ಕೊಂದೆ ಅಂತ ಶ್ವೇತಾ ಪೊಲೀಸರ ಮುಂದೆ ಹೇಳಿಕೆ ನೀಡಿದ್ದಾಳೆ. ತನ್ನ ತಾಯಿಯ ಮೇಲಿನ ದ್ವೇಷವೇ ಈ ಭೀಕರ ಕೃತ್ಯಕ್ಕೆ ಪ್ರಮುಖ ಕಾರಣ ಅಂತ ಶ್ವೇತಾ ಒಪ್ಪಿಕೊಂಡಿದ್ದಾಳಂತೆ. ಬಾತ್ರೂಮ್ನಲ್ಲಿದ್ದ ಶ್ವೇತಾ ಪ್ರಿಯಕರ ಕೆನತ್. ಈ ಕೊಲೆಯಲ್ಲಿ ಕೆನತ್ ಪಾತ್ರ ಇಲ್ಲವೆಂದ ಶ್ವೇತಾ ತಾಯಿ ಮುತ್ತುಲಕ್ಷ್ಮಿ ಹಾಗೂ ತಂಗಿ ಸುಪ್ರಿಯಾ ಹಿಂದಿನ ರಾತ್ರಿಯೇ ಶ್ವೇತಾಳ ಮನೆಗೆ ಬಂದಿರ್ತಾರೆ. ಬೆಳಗ್ಗೆ ಸುಪ್ರಿಯಾ ವಾಪಸ್ ಹೋಗಿದ್ದು, ಇತ್ತ ಮುತ್ತುಲಕ್ಷ್ಮಿ ಫೋನ್ ಸಂಪರ್ಕಕ್ಕೆ ಸಿಗದಿದ್ದಾಗ ತಂದೆ ಮತ್ತು ತಂಗಿ ಮನೆ ಬಳಿ ಬಂದಿರ್ತಾರೆ. ಅದಾಗಲೇ ತಾಯಿಯನ್ನ ಮುಗಿಸಿದ್ದ ಜೋಡಿ ಬಳಿಕ ತಂದೆ ತಂಗಿಯನ್ನು ಮುಗಿಸಿದ್ದಾರೆ. ವಿಚಾರಣೆ ವೇಳೆ ಕೊಲೆಯಲ್ಲಿ ಕೆನತ್ ಪಾತ್ರ ಇಲ್ಲ. ತಾಯಿಯ ಕೊಲೆ ಬಳಿಕ ರೂಮ್ನಲ್ಲಿ ಹೆಡ್ಫೋನ್ ಹಾಕೊಂಡು ಕೆನತ್ ಕುಳಿತಿದ್ದ. ಆತನನ್ನ ಸಹಾಯಕ್ಕೆ ಕರೆದೆ ತಾಯಿಯ ಮೃತದೇಹ ಎಳೆದು ಬಾತ್ರೂಮ್ಗೆ ಹಾಕಿದೆ. ರಕ್ತವನ್ನು ಒರೆಸ್ತಿದ್ದಾಗಲೇ ತಂದೆ ಮತ್ತು ತಂಗಿ ಬಂದರು. ಅದೇ ಕೋಪದಲ್ಲಿ ಅವ್ರಿಗೂ ಚಾಕುವಿನಿಂದ ಚುಚ್ಚಿದ್ದಾಗಿ ಶ್ವೇತಾ ಹೇಳಿಕೆ ನೀಡಿದ್ದಾಳೆ. ತಾಯಿ ಮುತ್ತುಲಕ್ಷ್ಮಿ ಮತ್ತೆ ಕಿರಿಯ ಮಗಳು ಸುಪ್ರಿಯಾ ಹಿಂದಿನ ರಾತ್ರಿಯೇ ದೊಡ್ಡ ಮಗಳು ಶ್ವೇತಾಳ ಮನೆಗೆ ಬಂದಿರ್ತಾರೆ. ಅದಾದ ಬಳಿಕ ಬೆಳಗ್ಗೆ ಸುಪ್ರಿಯಾ ತನ್ನ ಅಕ್ಕನ ಮನೆಯಿಂದ ಹೊರಟಿರ್ತಾಳೆ. ಆ ಬಳಿಕ ಮುತ್ತುಲಕ್ಷ್ಮಿ ಸಂಪರ್ಕಕ್ಕೆ ಸಿಗೋದಿಲ್ಲ, ಫೋನು ಕೂಡ ಹಾಕಿದ್ದು ಸಂಪರ್ಕಕ್ಕೆ ಬರೋದಿಲ್ಲ. ಹೀಗಾಗಿ ಮತ್ತೆ ಈ ತಂದೆ ಮತ್ತೆ ಕಿರಿಯ ಮಗಳು ಇಬ್ರು ಕೂಡ ಹಿರಿಯ ಮಗಳಾದಂತಹ ಶ್ವೇತಾಳನ್ನ ಹುಡುಕಿಕೊಂಡು ಮನೆಯ ಬಳಿ ಬರ್ತಾರೆ. ಅದಾಗಲೇ ಮುತ್ತುಲಕ್ಷ್ಮಿಯನ್ನ ಚಾಕುವಿನಿಂದ ಇರಿದು ಕೊಲೆ ಮಾಡಿ ಆಕೆಯ ಬಾಡಿಯನ್ನ ಬಾತ್ರೂಮ್ಗೆ ಎಳೆದು ಹಾಕುವ ಕೆಲಸವನ್ನ ಮಾಡಲಾಗಿರುತ್ತೆ. ಈ ತಂದೆ ಮತ್ತೆ ಕಿರಿಯ ಮಗಳು ಮನೆ ಬಳಿ ಬಂದಂತಹ ಸಂದರ್ಭದಲ್ಲಿ ಇವರು ಆ ರಕ್ತವನ್ನ ಒರೆಸುವ ಕೆಲಸವನ್ನ ಮಾಡ್ತಿರ್ತಾಳೆ. ಅದೇ ಕೋಪದಲ್ಲಿ ಈ ಶ್ವೇತಾ ತಂದೆ ಮತ್ತೆ ತಂಗಿಗೂ ಕೂಡ ಚಾಕುವನ್ನ ಹಾಕುವ ಕೆಲಸವನ್ನ ಮಾಡ್ತಾಳೆ. ಪೊಲೀಸರ ಪ್ರಾಥಮಿಕ ವಿಚಾರಣೆಯಲ್ಲಿ ಕೊಲೆಯಲ್ಲಿ ನನ್ನ ಬಾಯ್ ಫ್ರೆಂಡ್ ಕೆನೆತ್ ಪಾತ್ರ ಯಾವುದೂ ಇಲ್ಲ, ನಾನೇ ಇವರನ್ನ 3 ಜನರನ್ನ ಕೊಲೆ ಮಾಡಿದ್ದಾಗಿ ಹೇಳಿಕೆಯನ್ನ ಕೊಟ್ಟಿದ್ದಾಳೆ ಅನ್ನೋ ಮಾಹಿತಿಗಳು ಲಭ್ಯವಾಗ್ತಿದೆ. ಮೊದಲಿಗೆ ತಾಯಿ ಮೇಲಿನ ಕೋಪ ನನ್ನ ಚೆನ್ನಾಗಿ ನೋಡ್ಕೊಳ್ತಿರ್ಲಿಲ್ಲ, ಹೀಗಾಗಿ ಆಕೆಯನ್ನ ಚುಚ್ಚಿ ಕೊಲೆ ಮಾಡಿದೆ. ಆ ಸಂದರ್ಭದಲ್ಲಿ ನನ್ನ ಬಾಯ್ ಫ್ರೆಂಡ್ ಕಿವಿಗೆ ಹೆಡ್ಫೋನ್ ಅನ್ನ ಹಾಕೊಂಡು ರೂಮ್ ನಲ್ಲಿದ್ದ. ಆತನನ್ನ ಕರೆದು ಆ ಬ್ಲಡ್ ಅನ್ನ ಒರೆಸೋದಕ್ಕೆ ಮತ್ತು ಆಕೆಯನ್ನ ಎಳೆದು ನನ್ನ ತಾಯಿಯ ಶವವನ್ನ ಮೃತದೇಹವನ್ನ ಎಳೆದು ಬಾತ್ರೂಮ್ಗೆ ಹಾಕೋದಕ್ಕೆ ನಾನು ಅಷ್ಟೇ ಆತನನ್ನ ಉಪಯೋಗಿಸ್ಕೊಂಡೆ. ಆತನ ಪಾತ್ರ ಏನು ಇಲ್ಲ ಅನ್ನೋ ಮಟ್ಟಿಗೆ ಪೊಲೀಸರ ಮುಂದೆ ಹೇಳಿಕೆಯನ್ನ ಕೊಟ್ಟಿದ್ದಾಳೆ ಅನ್ನೋ ಮಾಹಿತಿಗಳು ಕೂಡ ಲಭ್ಯವಾಗ್ತಿದ್ದಾವೆ. ಬೈಕ್ನಲ್ಲಿ ತಮಿಳುನಾಡು ತಲುಪಿದ್ದ ಹಂತಕರು. ತಮಿಳುನಾಡು ಸುತ್ತಾಡಿ ಶ್ವೇತಾ ಬಿಟ್ಟು ಕೆನತ್ ಎಸ್ಕೇಪ್. ಮನೆಯಿಂದ ಹೊರಬಂದ ಬಳಿಕ ಬೈಕ್ನಲ್ಲಿ ಹಿಂಬದಿ ಗೇಟ್ನಿಂದ ಎಸ್ಕೇಪ್ ಆಗಿದ್ದಾರೆ.
ಕುಟುಂಬವನ್ನೇ ಕೊಲೆ ಮಾಡಿದ್ದ ಬಳಿಕ ಶ್ವೇತಾ ಮತ್ತು ಕೆನೆತ್ ಟೂ ವೀಲರ್ನಲ್ಲೇ ತಮಿಳುನಾಡಿಗೆ ಹೋಗಿದ್ದಾರೆ. ತಿರುವಣ್ಣಾಮಲೈ, ತಂಜಾವೂರು ಅಂತೆಲ್ಲ ಸುತ್ತಾಡಿದ ಬಳಿಕ ಶ್ವೇತಾಳನ್ನ ಬಿಟ್ಟು ಕೆನೆತ್ ತಲೆಮರೆಸಿಕೊಂಡಿದ್ದಾನೆ. ಅದಾದ ಬಳಿಕ ಶ್ವೇತಾ ಪುದುಚೇರಿಗೆ ಹೋಗಿದ್ದು ರೈಲ್ವೆ ಸ್ಟೇಷನ್ನಲ್ಲಿ ಅರೆಸ್ಟ್ ಆಗಿದ್ದಾಳೆ. ಸಾಯುವ ಮುನ್ನ ತಂದೆ, ತಾಯಿ, ತಂಗಿ ಕೊಲೆ ಮಾಡಿದ ಮಗಳ ಕರಾಳ ಮುಖವನ್ನು ಸೋಮಸುಂದರ್ ಬಿಚ್ಚಿಟ್ಟಿದ್ದಾರೆ. ತ್ರಿಬಲ್ ಮರ್ಡರ್ನಲ್ಲಿ ತಂದೆ ಖಾಕಿ ಮುಂದೆ ಡೈಯಿಂಗ್ ಡಿಕ್ಲರೇಷನ್ ನೀಡಿದ್ದಾರೆ. ಪ್ರಾಥಮಿಕ ಮಾಹಿತಿಯ ಪ್ರಕಾರ ತಾಯಿಯನ್ನ ಶ್ವೇತಾ ಒಬ್ಳೆ ಕೊಲೆ ಮಾಡಿದ್ಲು. ಕೊಲೆ ನಡೆಯುವಾಗ ಕೆನತ್ ತನ್ನ ಕೋಣೆಯ ಬಾಗಿಲು ಹಾಕ್ಕೊಂಡು ಹೆಡ್ಫೋನ್ ಹಾಕ್ಕೊಂಡು ಕುಳಿತಿದ್ದ ಎನ್ನಲಾಗಿದೆ. ತಾಯಿಯ ಕೊಲೆಯಾದ ನಂತರ ಹೊರಬಂದ ಕೆನತ್ ಮೃತದೇಹವನ್ನು ಶೌಚಾಲಯದ ಒಳಗೆ ಎಳೆಯಲು ಮತ್ತು ಮನೆಯನ್ನು ಸ್ವಚ್ಛಗೊಳಿಸಲು ಮಾತ್ರ ಶ್ವೇತಾಗೆ ನೆರವು ನೀಡಿದ್ದಾನೆ. ತಂದೆಯ ಡೈಯಿಂಗ್ ಡಿಕ್ಲರೇಷನ್ ಅಲ್ಲಿ ಕೆನತ್ ಕೊಲೆ ಮಾಡಿರೋದಾಗಿ ಹೇಳಿಕೆ ನೀಡಲಾಗಿದೆ. ಸದ್ಯ ಹಂತಕಿ ಶ್ವೇತಾ ಸೆರೆ ಸಿಕ್ಕಿದ್ದು, ಆರೋಪಿ ಕೆನತ್ ಸಿಕ್ಕ ಬಳಿಕ ಮತ್ತಷ್ಟು ಮಹತ್ವದ ಮಾಹಿತಿ ಹೊರಬೀಳುವ ನಿರೀಕ್ಷೆ ಇದೆ. ನರಸಿಂಹಮೂರ್ತಿ, ಗವಿ ನಾಗಮಂಗಲ, ಕ್ರೈಮ್ ಬ್ಯೂರೋ, ಪಬ್ಲಿಕ್ ಟಿವಿ, ಬೆಂಗಳೂರು.